ಪತಿಯಿಂದಲೇ ಪತ್ನಿಯ ಭೀಕರ ಹತ್ಯೆಯಾಗಿದೆ. ಇದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಘಟಿಸಿರೋ ಘಟನೆ. ಚಾಕುವಿನಿಂದ ಇರಿದು ಪತ್ನಿಯನ್ನ ಪಾಪಿ ಪತಿ ಕೊಂದಿದ್ದಾನೆ. ಕೌಟುಂಬಿಕ ಕಲಹವೇ ಈ ಪೈಶಾಚಿಕ ಕೃತ್ಯಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಪತಿನೇ ಪತ್ನಿಯನ್ನ ಕೊಂದಿರುವಂತಹ ಭೀಕರ ಪ್ರಕರಣ. ಪತ್ನಿ ಫಾತಿಮಾ 34 ವರ್ಷದವರು ಹತ್ಯೆಗೀಡಾಗಿದ್ದಾರೆ. ಪತಿ ತಬ್ರೇಜ್ ಹತ್ಯೆ ಮಾಡಿ ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಚಾಮರಾಜಪೇಟೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಸಹ ನಡೆಸಿದ್ದಾರೆ. ಆರೋಪಿ ಹುಡುಕಾಟವನ್ನು ಈಗ ಮುಂದುವರಿಸಿದ್ದಾರೆ. ಸಿಸಿಟಿವಿ ಫುಟೇಜ್ನಲ್ಲಿ ಕೆಲವೊಂದಷ್ಟು ಆತನ ಮೂಮೆಂಟ್ಸ್ ಕ್ಯಾಪ್ಚರ್ ಆಗಿದೆ. ಈ ತರ ಇವತ್ತು ಬಂದು ಮಕ್ಕಳಿಗೆ ಓದಿಸ್ಕೊಂಡು ಮನೇಲಿ ಬಿಟ್ಬಿಡು ಅಂತ ಹೇಳ್ತಾ ಇದ್ರು. ನಾವು ಬಿಟ್ಟಿಲ್ಲ ನೋಡಿ. ಈ ತರ ಇವತ್ತು ನಮ್ಗೆ ಬಂದು ಹಿಂಗ್ ಮಾಡೋನೆ. ನಾನೇ ಅವರು ಇಬ್ರೇ ಇದ್ದಿದ್ ಮನೆಯಲ್ಲಿ. ಇಬ್ರು ನಾನು ತಾಯಿ ಮಕ್ಕಳು ಇಬ್ರೇ ಇದ್ದಿದ್ದು. ಬಂದು ನಾನು ಯಾಕಪ್ಪ ನೀನ್ ಆಚೆ ಹೋಗ್ಬಿಡಪ್ಪ, ನೀನ್ ಆಚೆ ಹೋಗ್ಬಿಡು ಅಂದೆ. ಹೋಗ್ಲಿಲ್ಲ. ನನಗೂ ಇದು ಮಾಡ್ಬಿಡ್ತೀನಿ ಅಂತ ಹೇಳಿ ನಾನು ಒಳಗಡೆನೆ ಕುತ್ಕೊಂಡ್ಬಿಟ್ಟೆ. ನಾನು ಒಂದು ಹ್ಯಾಂಡಿಕ್ಯಾಪ್, ಎದ್ದು ನಿಂತ್ಕೊಳಕ್ಕಾಗಲ್ಲ, ಏನೂ ಇಲ್ಲ. ನಮ್ಮ ಹುಡುಗಿನೂ ಹೇಳ್ತಾ ಇದ್ಲು, ಹೋಗ್ಬಿಡು ನೀನು ಆಚೆ ಹೋಗ್ಬಿಡು, ನಾನು ಆಚೆ ಹೋಗ್ಬಿಡು ಅಂತ ಹೇಳ್ತಾ ಇದ್ಲು. ಹೇಳಿದ್ರು ಕೇಳಲಿಲ್ಲ. ನಮ್ಮ ಮಗಿಗೆ ಹೊಡೆದ್ಬಿಟ್ಟು ಬಂದು ನನಗೆ ಹೊಡೆದ್ಬಿಡ್ತೀನಿ ಅಂತ ಹೇಳಿದ. ಹಂಗೆ ಮಾಡಿ ಗಂಡ ಹೆಂಡತಿ ಮಾತಿನಾಗೆ ಜಗಳ ಆಗ್ತಿದ್ದು. ಏನು ಕೆಲಸ ಮಾಡ್ತಾ ಇರಲಿಲ್ಲ. ಏನು ಮಾಡ್ತಾ ಇರಲಿಲ್ಲ. ಕರ್ಕೊಂಡು ಹೋಗೋದು, ಹೊಡಿಯೋದು, ಬಡಿಯೋದು. ಅವರು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ಲು. ನನ್ನ ಮಕ್ಕಳು ಸಾಕಬೇಕು, ನನಗೆ ಸ್ಕೂಲ್ಗೆ ಹೋಗಿ ನಾನು ದುಡ್ಕೊಳ್ತೀನಿ. ತಬ್ರೇಜ್ ಮೇಲೆ ಐತಲ್ಲ, ಏನೇನೋ ಐತಲ್ಲ. ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಐತೆ. ಮುಂಚೆ ಮಾಡಿದ್ದು, ಆಮೇಲೆ ಮದುವೆ ಆದಮೇಲೆ ಈ ಥರ ಎಲ್ಲ ಮಾಡಿರೋದು. 9 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಆನಂತರ ತಬ್ರೇಜ್ ಗಾಂಜಾ ಮತ್ತಿಗೆ ಆತ ಶರಣಾಗಿದ್ದ. ಆತನ ವಿರುದ್ಧ ಈಗಾಗಲೇ ಕೇಸ್ ಕೂಡ ದಾಖಲಾಗಿತ್ತು. ಪದೇ ಪದೇ ಹಣಕ್ಕಾಗಿ ಆತ ಪೀಡಿಸ್ತಾ ಇದ್ದ. ಈತನ ಒಂದು ನಡವಳಿಕೆಯಿಂದ ಆಕೆ ಕೂಡ ರೋಸ್ ಹೋಗಿದ್ಲು ಮತ್ತು ಆಕೆಯ ಪೋಷಕರು ಕೂಡ ಆತನಿಗೆ ಬುದ್ಧಿವಾದ ಹೇಳಿದ್ರು. ನಂತರ ವಿಚ್ಛೇದನ ಕೊಡಿಸೋಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ರು. ಇದೆಲ್ಲದರ ಬೆನ್ನಲ್ಲೇ ಆತ ಮನೆಗೆ ಏಕಾಕಿ ಬಂದು ಆಕೆಯನ್ನ ಹತ್ಯೆ ಮಾಡಿ ಹೋಗಿದ್ದಾನೆ.